ಹಲೋ ಎವ್ರಿವನ್. ಸುಮಾರು ಜನ ಕೇಳಿದ್ರಿ ಫಿನಾನ್ಷಿಯಲ್ ಎಜುಕೇಷನ್ ಸಬ್ಜೆಕ್ಟಲ್ಲಿ ನೀವೇನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರಿ ಅಲ್ಲ, ಅದೇ ಕ್ವೆಶನ್ಸ್ ಓದಿದ್ರೆ ಸಾಕಾ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ ಸುಮಾರು ಜನ. ನೋಡಿ, ನಾನೇನು ವೀಡಿಯೋಸ್ನ 2 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅಲ್ಲ, ಅದು ಬಂದ್ಬಿಟ್ಟು 2023 ಆಗಸ್ಟ್, ಸೆಪ್ಟೆಂಬರ್ ಮತ್ತು ಫೆಬ್ರವರಿ ಮಾರ್ಚ್ನ ಕ್ವೆಶನ್ ಪೇಪರ್ ಆಗಿರುತ್ತೆ. ನೋಡಿ, ನಾನು ಏನು ಹೇಳ್ತೀನಿ ಅಂತಂದರೆ, ಕ್ವೆಶನ್ ಪೇಪರ್ ರೆಫರ್ ಮಾಡೋದು ಈಸ್ ವೆಲ್ ಆ್ಯಂಡ್ ಗುಡ್. ಆದರೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿರ್ತವೆ ಅದನ್ನು ನೀವು ಏನು ಮಾಡಬೇಕು, ಫೋಕಸ್ ಮಾಡಬೇಕು, ಹೌದಲ್ವಾ? ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಕವರ್ ಆಲ್ ದಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇನ್ ಚಾಪ್ಟರ್ ವೈಸ್. ನಾನು ಈ ಒಂದು ವಿಡಿಯೋದಲ್ಲಿ ಫಿನಾನ್ಷಿಯಲ್ ಎಜುಕೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಸಬ್ಜೆಕ್ಟಿನ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಟೋಟಲಿ ಯು ಹ್ಯಾವ್ 3 ಮಾಡ್ಯೂಲ್ಸ್, ರೈಟ್? ಅದು ಮಾಡ್ಯೂಲ್ 1. ಮಾಡ್ಯೂಲ್ 1ನಲ್ಲಿ ಎಷ್ಟು ಚಾಪ್ಟರ್ಸ್ ಕವರ್ ಆಗಿದೆ ಅಂದರೆ ಆಲ್ಮೋಸ್ಟ್ 3 to 4 ಚಾಪ್ಟರ್ಸ್ ಕವರ್ ಆಗಿದೆ. ಓಕೆ, ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಫೌಂಡೇಶನ್ಸ್ ಫಾರ್ ಫಿನಾನ್ಸ್. ಸೊ ಫೌಂಡೇಶನ್ಸ್ ಫಾರ್ ಫಿನಾನ್ಸಲ್ಲಿ ನೀವು ಯಾವ ರೀತಿಯ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ನೋಡಿ, ವಾಟ್ ಈಸ್ ಫಿನಾನ್ಸ್, ಎಕ್ಸ್ಪ್ಲೈನ್ ದ 3 ಟೈಪ್ಸ್ ಆಫ್ ಫಿನಾನ್ಸ್. ಸೊ ಫಿನಾನ್ಸ್ ಅಂದರೆ ಏನು, ಫಿನಾನ್ಸಿನ 3 ಟೈಪ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಯು ಆಲ್ ನೋ ದಟ್ 3 ಟೈಪ್ಸ್ ಫಿನಾನ್ಸ್ ಯಾವ್ದಾದ್ರು ಬರುತ್ತೆ: ಪಬ್ಲಿಕ್ ಫಿನಾನ್ಸ್, ಕಾರ್ಪೊರೇಟ್ ಫಿನಾನ್ಸ್ ಮತ್ತು ಪರ್ಸನಲ್ ಫಿನಾನ್ಸ್, ಹೌದಲ್ವಾ? ನಾನು ಏನು ಆನ್ಸರ್ಸ್ನ ಹಾಗೆ ಹೇಳ್ತಾ ಹೋಗ್ತೀನಿ, ಮೈನ್ ಇಂಪಾರ್ಟೆಂಟು, ಅದನ್ನು ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಓಕೆ, ಇನ್ನು ಸೆಕೆಂಡ್ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ಫಿನಾನ್ಷಿಯಲ್ ಪ್ಲಾನಿಂಗ್ ಆ್ಯಂಡ್ ಎಕ್ಸ್ಪ್ಲೈನ್ ಅಡ್ವಾಂಟೇಜಸ್ ಆಫ್ ಫಿನಾನ್ಷಿಯಲ್ ಪ್ಲಾನಿಂಗ್. ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಏನು, ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅನ್ನೋದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ಈಸಿಯಾಗಿ, ಹೌದಲ್ವಾ? ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ಫಿನಾನ್ಷಿಯಲ್ ಪ್ಲಾನಿಂಗ್, ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಫಿನಾನ್ಷಿಯಲ್ ಪ್ಲಾನಿಂಗ್. ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಏನು, ಆಮೇಲೆ ಏನೆಲ್ಲ ಸ್ಟೆಪ್ಸು ಇನ್ವಾಲ್ವ್ ಆಗಿದೆ ಫಿನಾನ್ಷಿಯಲ್ ಪ್ಲಾನಿಂಗಲ್ಲಿ ಅಂತ ಹೇಳಿ. ಈ ಕ್ವೆಶ್ಚನು ನಾವು 2023 ಫೆಬ್ರವರಿ ಮಾರ್ಚ್ ಕ್ವೆಶ್ಚನ್ ಪೇಪರಲ್ಲಿ ನಾವು ನೋಡಿದ್ವಿ, ಹೌದಲ್ವಾ? ಇನ್ನು ಸೆಕೆಂಡ್ ಚಾಪ್ಟರ್ ನೋಡಿ, ಎಕನಾಮಿಕ್ಸ್. ಮಾಡ್ಯೂಲ್ 1ನಲ್ಲಿ ಸೆಕೆಂಡ್ ಚಾಪ್ಟರ್ ಬಂದು ಎಕನಾಮಿಕ್ಸ್ ಆಗಿರುತ್ತೆ. ಸೊ ಈ ಒಂದು ಚಾಪ್ಟರಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ 2 ಕ್ವೆಶನ್ಸ್. ಸೊ ಯಾವುದೆಲ್ಲ ಕ್ವೆಶನ್ಸ್ ಬರುತ್ತೆ ಅಂತ ಅಂದರೆ, ಎಕ್ಸ್ಪ್ಲೈನ್ ಬೇಸಿಕ್ ಆರ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ. ಎಕಾನಮಿಯ ಸೆಂಟ್ರಲ್ ಪ್ರಾಬ್ಲಮ್ಸ್ ಅಥವಾ ಬೇಸಿಕ್ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ವಿ ಆಲ್ ನೋ ದಟ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕಾನಮಿ ಯಾವುದೆಲ್ಲ ಬರುತ್ತೆ: ಪ್ರಾಬ್ಲಮ್ ಆಫ್ ಅಲೋಕೇಶನ್ ಆಫ್ ರಿಸೋರ್ಸಸ್, ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್, ಹೌದಲ್ವಾ? ಆಮೇಲೆ ಪ್ರಾಬ್ಲಮ್ ಆಫ್ ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್, ಪ್ರಾಬ್ಲಮ್ ಆಫ್ ಗ್ರೋತ್ ಆಫ್ ರಿಸೋರ್ಸಸ್ ಮತ್ತು ಎಕನಾಮಿಕ್ ಗ್ರೋತ್. ಇದೆಲ್ಲ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕಾನಮಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಎಕ್ಸ್ಪ್ಲೈನ್ ದ ಕೀ ಕಾನ್ಸೆಪ್ಟ್ಸ್ ಇನ್ಫ್ಲೂಯೆನ್ಸಿಂಗ್ ಡಿಸಿಷನ್ ಮೇಕಿಂಗ್ ಬೋತ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಇವೆರಡು ಕ್ವೆಶ್ಚನಲ್ಲಿ ಯಾವುದು ತುಂಬ ಇಂಪಾರ್ಟೆಂಟು ಮ್ಯಾಮ್, ಯಾವುದು ತುಂಬ ಫೋಕಸ್ ಮಾಡಿ ಸ್ಟಡಿ ಮಾಡಬೇಕು ಅಂತ ಕೇಳೋದಾದರೆ, ಇವೆರಡೂ ಕ್ವೆಶ್ಚನ್ಸು ತುಂಬಾ ಈಸಿ ಇರೋದ್ರಿಂದ ಇವೆರಡೂ ಕ್ವೆಶ್ಚನ್ನ ಸ್ವಲ್ಪ ಫೋಕಸ್ ಮಾಡಿ ಓದ್ಕೊಳ್ಳಿ. ಓಕೆ, ಇನ್ನು ಚಾಪ್ಟರ್ 3 ಬ್ಯಾಂಕಿಂಗ್ ಇನ್ ಇಂಡಿಯಾ. ಮಾಡ್ಯೂಲ್ 1ನಲ್ಲಿ ಚಾಪ್ಟರ್ 3 ಬಂದು ಬ್ಯಾಂಕಿಂಗ್ ಇನ್ ಇಂಡಿಯಾ. ನೋಡಿ, ಫಸ್ಟ್ ಕ್ವೆಶ್ಚನ್, ವಾಟ್ ಈಸ್ ಬ್ಯಾಂಕಿಂಗ್, ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕಿಂಗ್. ನೆಕ್ಸ್ಟ್ ಕ್ವೆಶ್ಚನ್ ಬಂದು ವಾಟ್ ಈಸ್ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್. ಇಷ್ಟು ಟೈಪ್ಸ್ ಇದೆ ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ, ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಬಂದು ವಾಟ್ ಈಸ್ ಟ್ರೆಡಿಷನಲ್ ಅಂಡ್ ನ್ಯೂ ಬ್ಯಾಂಕ್, ಎಕ್ಸ್ಪ್ಲೈನ್ ದೇರ್ ಡಿಫ್ರೆನ್ಸಸ್. ಟ್ರೆಡಿಷನಲ್ ಬ್ಯಾಂಕ್ ಇಂದು ಮತ್ತೆ ನ್ಯೂ ಬ್ಯಾಂಕ್ಸ್ ಇಂದು ಡಿಫ್ರೆನ್ಸಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಇನ್ನು ಲಾಸ್ಟ್ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್, ಎಕ್ಸ್ಪ್ಲೈನ್ ಇಟ್ಸ್ ಟೈಪ್ಸ್. ಈ ಒಂದು ಕ್ವೆಶ್ಚನ್ ಕೂಡ ವಿ ಹ್ಯಾವ್ ಆಲ್ರೆಡಿ ಸೀನ್ ಇನ್ 2023 ಫೆಬ್ರವರಿ ಮಾರ್ಚ್ ಕ್ವೆಶ್ಚನ್ ಪೇಪರ್, ಹೌದಲ್ವಾ? ಡಿಜಿಟಲ್ ಪೇಮೆಂಟ್ ಅಂತ ಅಂದರೆ ಏನು, ಡಿಜಿಟಲ್ ಪೇಮೆಂಟಿನ ಟೈಪ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಇನ್ನು ಮಾಡ್ಯೂಲ್ 1 ಇನ್ 4th ಚಾಪ್ಟರ್, ಓರಿಯೆಂಟೇಷನ್ ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಈ 4th ಚಾಪ್ಟರಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ 2 ಕ್ವೆಶ್ಚನ್ಸ್, ದಟ್ ಈಸ್ ವಾಟ್ ಈಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಅಂದರೆ ಏನು ಅಂತ ಕೇಳಿದ್ದಾರೆ. ಆಮೇಲೆ ಎಕ್ಸ್ಪ್ಲೈನ್ ದ ಟೂಲ್ಸ್ ಯೂಸ್ಡ್ ಫಾರ್ ಅನಾಲಿಸಿಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಅನಲೈಸ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡುವಂತಹ ಟೂಲ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಎಕ್ಸ್ಪ್ಲೈನ್ ದ ಬೇಸಿಕ್ ರೇಷಿಯೋಸ್ ಯೂಸ್ಡ್ ಫಾರ್ ಅನಲೈಸಿಂಗ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಅನಲೈಸ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಬೇಸಿಕ್ ರೇಷಿಯೋಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಎಷ್ಟು ಟೈಪ್ಸ್ ಆಫ್ ರೇಷಿಯೋಸ್ ಇದೆ, ಲಿಕ್ವಿಡಿಟಿ ರೇಷಿಯೋ ಮತ್ತು ಸಾಲ್ವೆನ್ಸಿ ರೇಷಿಯೋ, ಆಕ್ಟಿವಿಟಿ ರೇಷಿಯೋ, ಪ್ರಾಫಿಟಬಿಲಿಟಿ ರೇಷಿಯೋ, ಹೌದಲ್ವಾ? ಈ 2 ಟೈಪ್ಸ್ ಆಫ್ ರೇಷಿಯೋಸಿನ ಫಾರ್ಮುಲಾಸ್ನ ಬರೆದ್ಬಿಟ್ಟು ಲೈಟಾಗಿ 1 2 to 3 ಸೆಂಟೆನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಮುಗಿಯತ್ತೆ. ಓಕೆ, ಇನ್ನು ಮಾಡ್ಯೂಲ್ 2 ಚಾಪ್ಟರ್ 1 ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್.
ಸೊ ಮಾಡ್ಯೂಲ್ 2 ಅಲ್ಲಿ ಟೋಟಲ್ ಆಗಿ ಎಷ್ಟು ಚಾಪ್ಟರ್ಸ್ ಇದೆ ಅಂದರೆ 4 ಚಾಪ್ಟರ್ಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್. ಸೊ ನೋಡಿ, ಚಾಪ್ಟರ್ ನೇಮ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಆಗಿರೋದ್ರಿಂದ ಸೊ ಈ ಒಂದು ಚಾಪ್ಟರಲ್ಲಿ ಹೇಗೆ ಇದ್ರೂ ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಅನ್ನೋದು ಮ್ಯಾಂಡೇಟ್ರಿ ಕ್ವಶನ್ ಕೇಳ್ತಾರೆ. ಓಕೆ, ಸೊ ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಅದನ್ನ ಕಲ್ತ್ಕೊಂಡ್ಬಿಡಿ ಪರ್ಫೆಕ್ಟ್ ಆಗಿ. ಓಕೆ, ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಮತ್ತೆ ಎಕ್ಸ್ಪ್ಲೈನ್ ದ ಬೇಸಿಕ್ ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟಿನ ಬೇಸಿಕ್ ಆಬ್ಜೆಕ್ಟಿವ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಇನ್ನು ವಾಟ್ ಈಸ್ ಇನ್ವೆಸ್ಟ್ಮೆಂಟ್, ಎಕ್ಸ್ಪ್ಲೈನ್ ದ ರಿಸ್ಕ್ ಇನ್ವಾಲ್ವ್ಡ್ ಇನ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಏನು, ಆಮೇಲೆ ಏನೆಲ್ಲ ರಿಸ್ಕ್ಗಳು ಇನ್ವೆಸ್ಟ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಇನ್ನು ಥರ್ಡ್ ಕ್ವಶನ್ ಬಂದು ವಾಟ್ ಈಸ್ ರಿಸ್ಕ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ರಿಸ್ಕ್. ರಿಸ್ಕ್ ಅಂದ್ರೆ ಏನು, ಟೈಪ್ಸ್ ಆಫ್ ರಿಸ್ಕ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಇನ್ನು ಫೋರ್ತ್ ಕ್ವಶನ್ ಬಂದ್ಬಿಟ್ಟು ಚಾಪ್ಟರ್ 1 ಅಲ್ಲಿ ಲಾಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ಇನ್ವೆಸ್ಟರ್ಸ್ ರಿಸ್ಕ್. ಏನೆಲ್ಲ ಫ್ಯಾಕ್ಟರ್ಸ್ ಇನ್ವೆಸ್ಟರ್ ರಿಸ್ಕ್ಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಆ ಎಲ್ಲ ಫ್ಯಾಕ್ಟರ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿರ್ತಾರೆ. ಓಕೆ, ಸೊ ಈ 4 ಕ್ವಶನ್ ಅಲ್ಲಿ ನನ್ನ ಪ್ರಕಾರ ಕೇಳೋದಾದ್ರೆ ಯಾವ ಕ್ವಶನ್ಸ್ನ ಕೊಡ್ಬೋದು ಅಂತ ಅಂದ್ರೆ, ನಿಮಗೆ ನಿಮ್ಮ ಎಕ್ಸಾಮ್ ಅಲ್ಲಿ ಮೋಸ್ಟ್ ಪ್ರಾಬ್ಲಿ ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಮತ್ತೆ ಎಕ್ಸ್ಪ್ಲೈನ್ ದ ಬೇಸಿಕ್ ಆಬ್ಜೆಕ್ಟಿವ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಈ ಕ್ವೆಶನ್ 100ಗೆ ಒಂದು 80% ಕೇಳೋಂಥ ಚಾನ್ಸಸ್ ಇದೆ. ಓಕೆ, ಇನ್ನು ನೆಕ್ಸ್ಟ್ ಯಾವ್ದು ಕೇಳಬಹುದು ಅಂತ ಅಂದ್ರೆ, ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ದ ಇನ್ವೆಸ್ಟರ್ಸ್ ರಿಸ್ಕ್. ಇಲ್ಲ ಅಂತ ಹೇಳಿದ್ರೆ ವಾಟ್ ಈಸ್ ರಿಸ್ಕ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ರಿಸ್ಕ್. ಈ 3 ಕ್ವೆಶ್ಚನ್ ಅಲ್ಲಿ ಒಂದಾದ್ರೂ ಕೇಳ್ಬೋದು, ಇಲ್ಲ ಅಂದ್ರೆ ಎರಡಾದ್ರೂ ಕೇಳ್ಬೋದು. ಓಕೆನಾ. ಇನ್ನು ಚಾಪ್ಟರ್ 2 ಇನ್ವೆಸ್ಟ್ಮೆಂಟ್ ಅಂಡ್ ಸೇವಿಂಗ್ ಆಲ್ಟರ್ನೇಟಿವ್ಸ್ ಫಾರ್ ಕಾಮನ್ ಇನ್ವೆಸ್ಟರ್ಸ್. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಫಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಇನ್ಶೂರೆನ್ಸ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಇನ್ಶೂರೆನ್ಸ್. ಸೊ ಇದರಲ್ಲಿ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಅಂತ ಫುಲ್ ಲೈಫ್ ಇನ್ಶೂರೆನ್ಸ್ ಎಕ್ಸ್ಪ್ಲೈನ್ ಮಾಡಬೇಕು, ಜನರಲ್ ಇನ್ಶೂರೆನ್ಸ್ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಮಾತ್ರ ಕೇಳ್ಬೋದು, ಇಲ್ಲ ಅಂದ್ರೆ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಜನರಲ್ ಇನ್ಶೂರೆನ್ಸ್ ಅಂತ ಮಾತ್ರ ಕೇಳ್ಬೋದು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ರೈಟ್ ಅ ಶಾರ್ಟ್ ನೋಟ್ ಆನ್ NPS ನ್ಯಾಷನಲ್ ಪೆನ್ಷನ್ ಸಿಸ್ಟಮ್, APY ಅಟಲ್ ಪೆನ್ಷನ್ ಯೋಜನಾ, ಮತ್ತೆ PMSYM ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನಾ, PMLVMY ಪ್ರೈಮ್ ಮಿನಿಸ್ಟರ್ ಲಘು ವ್ಯಾಪಾರಿ ಮಾನ್ಧನ್ ಪೆನ್ಷನ್ ಯೋಜನಾ, PMKMDY ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ. ಸೊ ಇದು ರಿಟೈರ್ಮೆಂಟ್ ಮತ್ತೆ ಪೆನ್ಷನ್ ಪ್ಲಾನ್ ಆಗಿರುತ್ತೆ. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಪ್ಲಾನ್ ನ ಕೊಟ್ಬಿಟ್ಟು ಶಾರ್ಟ್ ನೋಟ್ ಬರೀರಿ ಅಂತ ಹೇಳ್ತಾರೆ. ಅಂದ್ರೆ ನೀವು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಓಕೆನಾ. ಇನ್ನು ಮಾಡ್ಯೂಲ್ 2 ಅಲ್ಲಿ ಚಾಪ್ಟರ್ 3 ಸ್ಟಾಕ್ ಮಾರ್ಕೆಟ್ಸ್. ಸೊ ಫಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ಸ್ಟಾಕ್ ಎಕ್ಸ್ಚೇಂಜ್, ಎಕ್ಸ್ಪ್ಲೈನ್ ಇಟ್ಸ್ ಫೀಚರ್ಸ್. ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಏನು ಮತ್ತೆ ಸ್ಟಾಕ್ ಎಕ್ಸ್ಚೇಂಜಿನ ಫೀಚರ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕು. ಆಮೇಲೆ ಫಂಕ್ಷನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್, ಫೀಚರ್ಸ್ ಆಫ್ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಮತ್ತೆ ಫೀಚರ್ಸ್ ಆಫ್ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಇದ್ರದ್ದೆಲ್ಲ ಫೀಚರ್ಸ್ನ ಬರಿಬೇಕಾಗತ್ತೆ. ವಾಟ್ ಈಸ್ ಡಿಮ್ಯಾಟ್ ಅಕೌಂಟ್, ಎಕ್ಸ್ಪ್ಲೈನ್ ಇಟ್ಸ್ ಬೆನಿಫಿಟ್ಸ್. ಡಿಮ್ಯಾಟ್ ಅಕೌಂಟ್ ಅಂತ ಅಂದ್ರೆ ಏನು ಮತ್ತೆ ಡಿಮ್ಯಾಟ್ ಅಕೌಂಟಿನ ಬೆನಿಫಿಟ್ಸ್ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಇನ್ನು ಮಾಡ್ಯೂಲ್ 2 ನ ಲಾಸ್ಟ್ ಚಾಪ್ಟರ್ ಅಂದ್ರೆ ಚಾಪ್ಟರ್ 4 ಸ್ಟಾಕ್ ಸೆಲೆಕ್ಷನ್. ಅದ್ರಲ್ಲಿ ನೋಡಿ ಒಂದೇ ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಕ್ಸ್ಪ್ಲೈನ್ ವೇರಿಯಸ್ ಇನ್ವೆಸ್ಟ್ಮೆಂಟ್ ಚಾನಲ್ ಅವೈಲಬಲ್ ಟು ಅ ಕಾಮನ್ ಇನ್ವೆಸ್ಟರ್, ದ ರಿಸ್ಕ್ ಇನ್ವಾಲ್ವ್ಡ್ ಅಂಡ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಇನ್ ಈಚ್ ಆಫ್ ದಮ್. ಓಕೆ, ಸೊ ಸ್ಟಾಕ್ ಮಾರ್ಕೆಟ್ ಚಾಪ್ಟರ್ 3, ಈ ಒಂದು ಸ್ಟಾಕ್ ಮಾರ್ಕೆಟ್ ಚಾಪ್ಟರ್ ಅಲ್ಲಿ ನೀವು ಯಾವೆಲ್ಲ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಎಕ್ಸಾಮಿಗೆ ಬರಬಹುದು, 100ಗೆ 80% 90% ಬರಬಹುದು ಅಂತ ಕೇಳಿದ್ರೆ, ಫೀಚರ್ಸ್ ಆಫ್ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿನ ಫೀಚರ್ಸ್, ಆಮೇಲೆ ಫಂಕ್ಷನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜಿನ ಫಂಕ್ಷನ್ಸ್ ಕೇಳಬಹುದು. ಓಕೆ, ಇನ್ನು ಮಾಡ್ಯೂಲ್ 3 ಲಾಸ್ಟ್ ಮಾಡ್ಯೂಲ್, ಅದರಲ್ಲಿ ಚಾಪ್ಟರ್ 1 ಬಂದು ಮ್ಯೂಚುವಲ್ ಫಂಡ್ಸ್ ಅಂಡ್ ಫಿನಾನ್ಷಿಯಲ್ ಪ್ಲಾನಿಂಗ್ ಎಸೆನ್ಷಿಯಲ್. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆಲ್ಮೋಸ್ಟ್ 4 ಕ್ವೆಶ್ಚನ್. ಸೊ ಆಬ್ವಿಯಸ್ಲಿ ದೇ ವಿಲ್ ಆಸ್ಕ್ ವಾಟ್ ಈಸ್ ಮ್ಯೂಚುವಲ್ ಫಂಡ್. ಇದು ಮ್ಯೂಚುವಲ್ ಫಂಡ್ ಅನ್ನೋ ಕ್ವೆಶ್ಚನ್ ಖಂಡಿತವಾಗ್ಲೂ ತುಂಬಾನೇ ಇಂಪಾರ್ಟೆಂಟ್. ಮ್ಯೂಚುವಲ್ ಫಂಡ್ ಮೇಲೆ ಒಂದು ಕ್ವೆಶ್ಚನ್ ಖಂಡಿತವಾಗ್ಲೂ ಕೇಳ್ತಾರೆ. ಸೊ ಮ್ಯೂಚುವಲ್ ಫಂಡ್ ಅನ್ನೋದು ಏನು ಅನ್ನೋದನ್ನ ತಿಳ್ಕೊಂಡು ಹೋಗಿ. ಓಕೆ, ಮ್ಯೂಚುವಲ್ ಫಂಡ್ ಅನ್ನೋ ಕ್ವೆಶ್ಚನ್ ಕೇಳ್ತಾರೆ. ಆಮೇಲೆ ಎಕ್ಸ್ಪ್ಲೈನ್ ದ ಹಿಸ್ಟ್ರಿ ಆಫ್ ಎ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾದಲ್ಲಿ ಮ್ಯೂಚುವಲ್ ಫಂಡಿನ ಹಿಸ್ಟ್ರಿನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಸೊ ಹಿಸ್ಟ್ರಿನ ಏನು ಅಷ್ಟೊಂದು ಒಂದು 50 to 60% ಅಂತಾನೆ ಅನ್ಕೊಳ್ಳಿ, 50 to 60% ಕೇಳಬಹುದು. ಆದರೆ ಫೀಚರ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಆಮೇಲೆ ಎಕ್ಸ್ಪ್ಲೈನ್ ದ ಮ್ಯೂಚುವಲ್ ಫಂಡ್ಸ್ ಬೇಸ್ಡ್ ಆನ್ ಇನ್ವೆಸ್ಟ್ಮೆಂಟ್ ಗೋಲ್ಸ್, ಇದನ್ನು ಕೂಡ ಅಷ್ಟೇ 50 to
60%. ಮ್ಯೂಚುವಲ್ ಫಂಡ್ಸಿನ ಫೀಚರ್ಸು ಮತ್ತು ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ಓಕೆ, ಇವೆರಡನ್ನ ಚೆನ್ನಾಗಿ ಪ್ರಾಪರಾಗಿ ಪರ್ಫೆಕ್ಟಾಗಿ ಹೋಗಿ. ಓಕೆ, ವಾಟ್ ಈಸ್ ಮ್ಯೂಚುವಲ್ ಫಂಡ್, ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂತ ಆದರೂ ಕೇಳ್ಬೋದು, ಇಲ್ಲಾಂದರೆ ವಾಟ್ ಈಸ್ ಮ್ಯೂಚುವಲ್ ಫಂಡ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂತ ಆದರೂ ಕೇಳ್ಬೋದು. ಓಕೆ, ಇನ್ನು ಚಾಪ್ಟರ್ 2 ಮಾಡ್ಯೂಲ್ 3ನ ಚಾಪ್ಟರ್ 2 ನೋಡಿ, ಕ್ರೈಟೀರಿಯಾ ಫಾರ್ ಸೆಲೆಕ್ಷನ್ ಆಫ್ ಮ್ಯೂಚುವಲ್ ಫಂಡ್. ಸೊ ಇದರಲ್ಲಿ ಬರೀ 2 ಕ್ವೆಶನ್ಸ್ ಮಾತ್ರ ಇದೆ. ಸೊ ಈ ಒಂದು 2 ಕ್ವೆಶನ್ಸಲ್ಲಿ ನೀವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, obviously first question, explain the criteria for choosing the mutual fund plans. ಇನ್ನು ಸೆಕೆಂಡ್ ಕ್ವೆಶನ್ ಬಂದು explain key players in the mutual fund industry. ಸೊ ಇವೆರಡು ಕ್ವೆಶನಲ್ಲಿ ನನ್ನ ಪ್ರಕಾರ ಇದು 50 to 70% ಕೇಳುವಂತಹ ಚಾನ್ಸಸ್ ಇರುತ್ತೆ. ಇನ್ನು ಚಾಪ್ಟರ್ 3 ಕಡೆ ಬಂದ್ವಿ ಅಂತ ಅಂದರೆ ನೋಡಿ, ಫಿನಾನ್ಷಿಯಲ್ ಪ್ಲಾನಿಂಗ್, ಇದು ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪರ್ಸನಲ್ ಫಿನಾನ್ಸ್. ಪರ್ಸನಲ್ ಫಿನಾನ್ಸಲ್ಲಿ ಏನೆಲ್ಲ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ ಇದನ್ನು ಕೇಳಬಹುದು. ಇದನ್ನು ಕೂಡ ಅಷ್ಟೇ 80 to 90% ಚಾನ್ಸಸ್ ಇದೆ, ಇದು ಕೇಳೋ ಚಾನ್ಸಸ್ ಇರುತ್ತೆ. ಒಂದು ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪರ್ಸನಲ್ ಫಿನಾನ್ಸ್ ಅಂತ ಆದರೂ ಕೇಳ್ಬೋದು, ಇಲ್ಲ ಅಂತ ಅಂದರೆ ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಕೇಳ್ಬೋದು. ಓಕೆ, ದೇರ್ ಇಸ್ 2 ಆಪ್ಷನ್. ಒಂದು ಪರ್ಸನಲ್ ಫಿನಾನ್ಸಿಂದು ಸ್ಟೆಪ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು, ಇಲ್ಲ ಅಂತ ಅಂದರೆ ಇದು ಫಿನಾನ್ಷಿಯಲ್ ಪ್ಲಾನಿಂಗಿನ ಸ್ಟೆಪ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಓಕೆ, ಇನ್ನು ಚಾಪ್ಟರ್ 4 ಮಾಡ್ಯೂಲ್ 3ನ ಚಾಪ್ಟರ್ 4 ನೋಡಿ, ಗಿವಿಂಗ್ ಆ್ಯಂಡ್ ಸಪೋರ್ಟಿಂಗ್. ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆಫ್ ಫ್ಯಾಮಿಲಿ ಫಿನಾನ್ಷಿಯಲ್ ಪ್ಲಾನಿಂಗ್ ಮತ್ತು ಎಕ್ಸ್ಪ್ಲೈನ್ ದ ಕ್ರೌಡ್ ಸೋರ್ಸಿಂಗ್ ಫಾರ್ ನೀಡ್ಸ್. ಇವೆರಡರಲ್ಲಿ ನೀವು ಆಪ್ಷನಿಗೆ ಬಿಟ್ಟರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಇದು ಓದ್ತೀನಿ ಅಂತ ಹೇಳಿದರೆ ಇದು ಕೂಡ ಅಷ್ಟೇ 50 to 60% ಕೇಳೋ ಚಾನ್ಸಸ್ ಇರಬಹುದು ನನ್ನ ಪ್ರಕಾರ. ಓಕೆ, ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಅಪ್ಕಮಿಂಗ್ ಎಕ್ಸಾಮ್ಸ್ ಯಾವುದಿದೆ ಅದರದ್ದು ವೀಡಿಯೋಸ್ ಬೇಕಿತ್ತು ಅಂತ ಅಂದರೆ ದಯವಿಟ್ಟು ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನನ್ನನ್ನು ಅದರದ್ದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.